ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಶಾರೂಸ್ ಹ್ಯಾಪಿ ಕಿಚನ್. ಸೊ ನಾವಿವತ್ತು ಸಿಂಪಲ್ಲಾಗಿ ಮನೇಲಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ನ ಬಳಸಿ ದೊಣ್ಣೆ ಬಿರಿಯಾನಿನ ಯಾವ ರೀತಿ ಮಾಡೋಣ ಅಂತ ನೋಡೋಣ ಬನ್ನಿ. ಸೊ ಸಿಂಪಲ್ಲಾಗಿ ಕ್ವಿಕ್ಕಾಗಿ ನಾವು ಮಾಡ್ಕೊಳ್ಳೋಣ ಬನ್ನಿ, ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ನಾನು ಮಸಾಲ ರುಬ್ಕೊಳ್ಳೋದಕ್ಕೆ 1 ಕಟ್ಟಿನಷ್ಟು ಕೊತ್ತಂಬರಿ ಹಾಗೂ ಪುದೀನ, 2 ಈರುಳ್ಳಿ ಹಾಗೂ 2 ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1.5 ಗ್ಲಾಸ್ನಷ್ಟು ಅಕ್ಕಿನ ತೊಗೊಂಡಿದ್ದೀನಿ ಹಾಗೂ ಏಲಕ್ಕಿ, ಲವಂಗ, ಚಕ್ಕೆ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಸೋಂಪು ಹಾಗೂ ಕೊತ್ತಂಬರಿ ಕಾಳುಗಳನ್ನು ತೊಗೊಂಡಿದ್ದೀನಿ. ಫಸ್ಟು ಒಂದು ಬಾಳ್ಗೆನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ತಾ ಇದ್ದೀನಿ. ಸೊ ಇವಾಗ ನಾನು ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಹಾಗೂ ಎಲ್ಲ ಮಸಾಲೆಗಳನ್ನು ಹಾಕಿ ನಾನು ಏನು ಮಾಡ್ತಾ ಇದ್ದೀನಿ, ನೀಟಾಗಿ ಹುರ್ಕೋತಾ ಇದ್ದೀನಿ. ಸೊ ಇದನ್ನು ನೀಟಾಗಿ ಹುರ್ಕೊಂಡ್ರೆ ಮಾತ್ರ ಮಸಾಲ ಎಷ್ಟು ಚೆನ್ನಾಗಿ ನಾವು ರೆಡಿ ಮಾಡ್ಕೋತೀವಲ್ಲ ಅಷ್ಟೇ ಚೆನ್ನಾಗಿ ಬಿರಿಯಾನಿ ಬರುತ್ತೆ ಅಂತ ಹೇಳ್ಬೋದು. ಇಲ್ಲಿ ನಾನು 1 ಹಿಡಿಯಷ್ಟು ಕೊತ್ತಂಬರಿ ಹಾಗೂ 1 ಹಿಡಿಯಷ್ಟು ಪುದೀನಾನ ನಾನು ನೀಟಾಗಿ ಕಟ್ ಮಾಡಿಕೊಂಡು ತೊಳೆದು ಹಾಕ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲನೂ ನಾವು ನೀಟಾಗಿ ಬಾಡಿಸ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಕಂದು ಬಣ್ಣ ಬರೋವರೆಗೂ ನಾವೇನು ಮಾಡ್ಕೋಬೇಕಾಗತ್ತೆ, ಇದನ್ನೆಲ್ಲನೂ ಹುರ್ಕೋಬೇಕಾಗುತ್ತೆ. ಸೊ ಈ ಟೈಮಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ಒಂದು 10 ರಿಂದ 12 ಹಸಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ನೀವು ಬೇಕಾದರೆ ನಿಮ್ಮ ಖಾರಕ್ಕೆ ಎಷ್ಟು ಬೇಕಾಗುತ್ತಲ್ಲ ಖಾರಕ್ಕೆ ಅನುಗುಣವಾಗಿ ನೀವು ಹಸಿ ಮೆಣಸಿನ್ಕಾಯಿನ ತೊಗೊಂಡು ಅದನ್ನು ಕೂಡ ನಾವೇನು ಮಾಡ್ಕೋಬೇಕು, ನೀಟಾಗಿ ಹುರ್ಕೋಬೇಕು. ಇಲ್ಲಿ ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಹುರಿತಾ ಇದ್ದೀನಿ ಅಂತೇಳಿ. ಈ ಪ್ರಮಾಣದಲ್ಲಿ ಹುರ್ಕೊಂಡು ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಾವೇನು ಮಾಡ್ಕೋಬೇಕು, ಆರಿದ್ಮೇಲೆ ಪೇಸ್ಟನ್ನ ಮಾಡ್ಕೋಬೇಕು. ಸೊ ಪೇಸ್ಟ್ ಕನ್ಸಿಸ್ಟೆನ್ಸಿ ಈ ರೀತಿ ನಾನು ತೋರಿಸ್ತಾ ಇದ್ದೀನಲ್ಲ ಆ ರೀತಿ ಇರಬೇಕಾಗತ್ತೆ. ಈಗ ಬನ್ನಿ ಬಿರಿಯಾನಿನ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಗ್ಯಾಸ್ ಹಚ್ಕೊಂಡು ಒಂದು ಕುಕ್ಕರ್ನ ನಾನು ಇಟ್ಕೊಂಡಿದ್ದೀನಿ. ಇಲ್ಲಿ ಕುಕ್ಕರ್ಗೆ ನಾನು ಒಂದು 100 ml ಆಗುವಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ನೀವು ಬೇಕಾದರೆ ನಿಮಗೆ ಎಷ್ಟು ಬೇಕಾಗುತ್ತಲ್ಲ ಅಷ್ಟು ಎಣ್ಣೆನ ಹಾಕೋಬೋದು. ಇದಕ್ಕೆ ನಾನು ಒಂದು 2 ಚಕ್ಕೆ, ಒಂದು 2 ಲವಂಗ, 2 ಪಲಾವ್ ಎಲೆ ಹಾಗೂ ಏಲಕ್ಕಿನ ಹಾಕ್ಕೊಂಡಿದ್ದೀನಿ. ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಈಗ ಎಣ್ಣೆ ಕಾದ್ಮೇಲೆ ಏನು ಮಾಡ್ಕೋಬೇಕು, ನೀವು ಹಾಕ್ಕೊಂಡು ಇಲ್ಲಿ ಮಾತ್ರ ಈರುಳ್ಳಿ ನೀಟಾಗಿ ಕಂದು ಬಣ್ಣ ಬರೋವರೆಗೂ ಕೂಡ ನಾವು ಏನು ಮಾಡ್ಕೋಬೇಕು, ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಇದೇ ಟೈಮಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕಿದ್ದೀನಿ. ಇವಾಗ ನಾನು ಕಟ್ ಮಾಡ್ಕೊಂಡಿರೋಂಥ 2 ಟೊಮೊಟೊನ್ನು ನಾನು ಉದ್ದುದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಹೇಗೆ ಬೇಕೋ ಹಾಗೆ ಕಟ್ ಮಾಡ್ಕೊಳ್ಳಿ. ಸೊ 2 ಟೊಮೊಟೊನ್ನು ಹಾಕಿ ನಾನು ಏನು ಮಾಡ್ತಾ ಇದ್ದೀನಿ, ನೀಟಾಗಿ ಫ್ರೈ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನೀವು ಕೂಡ ಹೀಗೆ ಫ್ರೈ ಮಾಡ್ಕೋಬೇಕು. ಇಲ್ಲಿ ಮಾತ್ರ ಈರುಳ್ಳಿ ಟೊಮೊಟೊ ನೀಟಾಗಿ ಫ್ರೈ ಮಾಡಿದಾಗ ಮಾತ್ರ ಆ ಬಿರಿಯಾನಿ ಟೇಸ್ಟ್ ಅನ್ನೋದು ಬರುತ್ತೆ. ಈ ಟೈಮಲ್ಲಿ ನಾನು ಉಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡೆ. ಸೊ ಟೇಸ್ಟಿಗೆ ಅನುಗುಣವಾಗಿ ನೀವು ಉಪ್ಪನ್ನು ಹಾಕೋಬೇಕು. ಸೊ ಹಾಗೆ ನಾನು 1 ಕಪ್ಪಿನಷ್ಟು ಹುಳಿ ಮೊಸರನ್ನು ಹಾಕ್ಕೊಂಡು ನೀಟಾಗಿ ಮತ್ತೆ ಏನು ಮಾಡ್ತಾ ಇದ್ದೀನಿ, ಅದನ್ನೆಲ್ಲನೂ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಇದು ಹುಳಿ ಹಾಕೋದ್ರಿಂದ ಏನಾಗುತ್ತೆ, ಬಿರಿಯಾನಿ ಟೇಸ್ಟ್ ಅನ್ನೋದು ನಮಗೆ ಚೆನ್ನಾಗಿ ಸಿಗುತ್ತೆ. ಹಾಗಾಗಿ ಹುಳಿನ ಹಾಕಬೇಕಾಗುತ್ತೆ. ಸೊ ನೀಟಾಗಿ ಫ್ರೈ ಮಾಡಿದಾದಮೇಲೆ ರುಬ್ಬಿಟ್ಟಿರೋಂಥ ಮಸಾಲ ಏನಿದೆ ಅಲ್ಲ, ಗ್ರೀನ್ ಮಸಾಲ, ಅದನ್ನು ಹಾಕ್ಕೊಂಡು ನಾವೇನು ಮಾಡ್ಕೋಬೇಕು, ಮತ್ತು ನೀಟಾಗಿ ಕೈ ಆಡಿಸ್ಕೋಬೇಕಾಗತ್ತೆ. ಸೊ ಇದೆಲ್ಲನೂ ಮಸಾಲ ನೀಟಾಗಿ ಬೆಂದು ಅದು ಎಣ್ಣೆ ಬಿಟ್ಕೊಳ್ಳೋವರೆಗೂ ನಾವು ಇಲ್ಲಿ ಫ್ರೈ ಮಾಡ್ಕೋಬೇಕು. ಇದೊಂದು ಒಳ್ಳೆ ಟಿಪ್ಸ್ ಅಂತ ಹೇಳ್ಬೋದು. ಸೊ ಈ ರೀತಿ ನಿಮ್ಗೆ ಇಲ್ಲಿ ಕಾಣ್ತಾ ಇದೆಯಲ್ಲ, ಈ ರೀತಿಯಾಗಿ ನಾವು ಮಸಾಲ ಕುದೀತಾ ಇರಬೇಕು, ಎಣ್ಣೆ ಬಿಟ್ಕೋತಾ ಇರಬೇಕು. ಆ ರೀತಿ ಮಾಡಿದಾಗ ನಾವು ಮಸಾಲ ಚೆನ್ನಾಗಿ ಬೆಂದ ಮೇಲೆ ನಾವು ಚಿಕನ್ನ ಹಾಕೋದ್ರಿಂದ ಏನಾಗುತ್ತೆ, ಸೊ ನಮ್ಗೆ ಒಳ್ಳೆ ಬಿರಿಯಾನಿ ಟೇಸ್ಟು ಸಿಗುತ್ತೆ ಅಂತ ಹೇಳ್ಬೋದು. ಸೊ ಇವಾಗ ನೀವು ನೋಡ್ತಾ ಇರ್ಬೋದು, ಇವಾಗ ನಾನು ಚಿಕನ್ನ ಹಾಕ್ಕೊಂಡಿದ್ದೀನಿ. ಈ ಚಿಕನ್ನಿಗೂ ಆ ಮಸಾಲ ಹಿಡಿಬೇಕಲ್ಲ ನೀಟಾಗಿ, ಮತ್ತೆ ನಾವೇನು ಮಾಡಬೇಕು, ಮತ್ತೆ ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಕೈ ಆಡಿಸಿ ಮಸಾಲನ ಅದಕ್ಕೆ ಅಂಟ್ಕೊಳ್ಳೋ ಥರ ಮಾಡಿಕೊಂಡು ಒಂದು ಲಿಡ್ಡನ್ನ ಮುಚ್ಚಿ ನಾವೇನು ಮಾಡಬೇಕಾಗುತ್ತೆ, ಬೇಯಿಸ್ಕೋಬೇಕಾಗತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಅದು ಯಾವ ರೀತಿ ಚಿಕನ್ನು ಮಸಾಲ ಜೊತೆ ಮಿಕ್ಸ್ ಆಗ್ತಾ ಇದೆ ಅಂಥೇಳಿ. ಸೊ ಈ ಟೈಮಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ, 1 ಟೇಬಲ್ ಸ್ಪೂನಷ್ಟು ಮನೇಲೇ ಮಾಡಿರ್ತಕ್ಕಂಥ ಗರಂ ಮಸಾಲಾನ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಅಂಗಡಿಯಲ್ಲಿ ಸಿಗ್ತಕ್ಕಂಥ ಯಾವುದಾದ್ರೂ ಚಿಕನ್ ಮಸಾಲನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಸೊ ನಾನು ತುಂಬ ಮಸಾಲಾನ ಆ್ಯಡ್ ಮಾಡ್ತಾ ಇದ್ದಿಲ್ಲ, ಇಷ್ಟೇ ಸಾಕಾಗತ್ತೆ. ಇವಾಗ ಇದು ಚಿಕನ್ಗೆ ತಳ ಹಿಡಿಬಾರ್ದು ಅಂಥೇಳಿ ಮಿಕ್ಸರ್ ಮಾಡಿರ್ತಕ್ಕಂಥ ನೀರನ್ನು ಹಾಕಿಬಿಟ್ಟು ನಾನು ಲಿಡ್ನ ಮುಚ್ಚಿಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಚಿಕನ್ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ. ಸೊ ಮಸಾಲಾನ ಎಷ್ಟು ಚೆನ್ನಾಗಿ ಹಿಡ್ಕೋತಾ ಇದೆ ಅಂತೇಳಿ. ಈ ರೀತಿಯಾಗಿ ನೀವೇನು ಮಾಡಬೇಕಾಗತ್ತೆ, ಮುಂಚೆ ಚಿಕನ್ ಮಸಾಲಾನ ನೀವು ಮಾಡ್ಕೋಬೇಕಾಗತ್ತೆ. ಸೊ ಅದಾದಮೇಲೆ ನಾವೇನು ಮಾಡಬೇಕು, ಫಸ್ಟು ಇಲ್ಲಿ ನೋಡ್ತಾ ಇರ್ಬೋದು ಚಿಕನ್ಗೆ ಮಸಾಲ ಎಷ್ಟು ಚೆನ್ನಾಗಿ ಹಿಡ್ಕೊಂಡಿದೆ, ಎಷ್ಟು ಕಲರ್ ಬಿಡ್ತಾ ಇದೆ ನೋಡಿ, ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಸೊ ಈ ಟೈಮಲ್ಲಿ ನಾವೇನು ಮಾಡಬೇಕಾಗತ್ತೆ, ತೊಳೆದಿಟ್ಕೊಂಡಿರುವಂಥ ಅಕ್ಕಿನ ನಾವೇನು ಮಾಡಬೇಕಾಗತ್ತೆ, ಹಾಕೋಬೇಕಾಗತ್ತೆ. ಸೊ ಇಲ್ಲಿ ನೀವೇ ನೋಡ್ತಾ ಇರ್ಬೋದು ಚಿಕನ್ ಅನ್ನೋದು ಎಷ್ಟು ಚೆನ್ನಾಗಿ ಬೆಂದಿದೆ
ಬೆಂದಿದೆ, ಅದ್ರ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬೆಂದಿದೆ. ಈ ರೀತಿ ಮಾಡೋದ್ರಿಂದ ಕಲರು ಕೂಡ ನೀಟಾಗಿ ಬರುತ್ತೆ. ಸೊ ಇವಾಗ ನಾನು 1.5 ಗ್ಲಾಸ್ ಅಕ್ಕಿಗೆ ನಾನೇನು ಮಾಡ್ತಾ ಇದ್ದೀನಿ, 3 ಗ್ಲಾಸ್ನಷ್ಟು ನಾನೇನು ಮಾಡ್ತಾ ಇದ್ದೀನಿ, ನೀರನ್ನ ಹಾಕ್ಕೋತಾ ಇದ್ದೀನಿ. ಸೊ ನೀವು ಅಷ್ಟೇ ಹಾಕ್ಕೊಂಡ್ರೆ ಚಿಕನ್ನು ಬಿರಿಯಾನಿ ಏನಾಗುತ್ತೆ, ಉದುರಾಗಿ ನೀಟಾಗಿ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಇವಾಗ ನಾನು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು 1-2 ನಿಮಿಷ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀರು ಕುದೀತಾ ಇದೆ. ಈ ಟೈಮಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ನಾನು ತೊಳೆದಿಟ್ಕೊಂಡಿರುವಂಥ ಅಕ್ಕಿನ ಏನು ಮಾಡ್ತಾ ಇದ್ದೀನಿ, ಹಾಕ್ತಾ ಇದ್ದೀನಿ. ಸೊ ಎಲ್ಲ ಅಕ್ಕಿನೂ ಹಾಕಿದ ಮೇಲೆ ನೀಟಾಗಿ ಮತ್ತೊಂದು ಸಾರಿ ನಾವೇನು ಮಾಡಬೇಕಾಗತ್ತೆ, ಕೈ ಆಡಬೇಕಾಗತ್ತೆ. ಯಾಕೆ ಕೈ ಆಡಬೇಕಾಗತ್ತೆ ಅಂದರೆ, ನಾವು ಹಾಕಿರುವಂಥ ಅಕ್ಕಿ ಒಂದೇ ಕಡೆ ಕುತ್ಕೊಳ್ಳೋದಿಲ್ಲ, ಹಾಗೂ ಎಲ್ಲದಕ್ಕೂ ನೀಟಾಗಿ ಮಿಕ್ಸ್ ಆಗುತ್ತೆ, ತಳನೂ ಹಿಡಿಯೋದಿಲ್ಲ. ಹಾಗಾಗಿ ಏನು ಮಾಡಬೇಕು, ಕೈ ಆಡಿ. ಸೊ ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, 1 ಟೇಬಲ್ ಸ್ಪೂನ್ನಷ್ಟು ನಾನು ಏನು ಮಾಡ್ತಾ ಇದ್ದೀನಿ, ತುಪ್ಪನ ಹಾಕ್ಕೋತಾ ಇದ್ದೀನಿ. ಈ ತುಪ್ಪ ಹಾಕೋದ್ರಿಂದ ಚಿಕನ್ ಬಿರಿಯಾನಿ ಅರೋಮ ಚೆನ್ನಾಗಿ ಬರುತ್ತೆ, ಘಮ ಘಮ ಅಂತ ಇರುತ್ತೆ. ಸೊ ಲಿಡ್ಡನ್ನ ಕ್ಲೋಸ್ ಮಾಡಿಬಿಟ್ಟು 1-2 ವಿಸಲ್ನ ನಾನು ತೊಗೋತಾ ಇದ್ದೀನಿ. ನೀವೇ ನೋಡ್ತಾ ಇರ್ಬೋದು ಚಿಕನ್ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳಿ. ಸೊ ಘಮ ಘಮವಾದಂಥ ಚಿಕನ್, ನೀಟಾಗಿ ಚಿಕನ್ ಬೆಂದಿರುತ್ತೆ. ಇಲ್ಲೇ ನೀವೇ ನೋಡ್ತಾ ಇರ್ಬೋದು ಚಿಕನ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಸೊ ಈ ರೀತಿಯಾಗಿ ನೀವು ಮನೇಲೆ ಚಿಕನ್ ಮಾಡಿಕೊಂಡ್ರೆ ನೀವು ಹೋಟೆಲ್ಗೆ ಹೋಗಿ ಚಿಕನ್ನ ತಿನ್ನುವಂಥ ಅವಶ್ಯಕತೆನೇ ಬೀಳೋದಿಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ. ಸೊ ನೀವು ಮನೇಲೇ ಟ್ರೈ ಮಾಡಿ, ಹೇಗೆ ಬಂತು ಅನ್ನೋದನ್ನು ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್. ಹ್ಯಾವ್ ಎ ನೈಸ್ ಡೇ.